ಮಜ್ಜಿಗೆ ಕೊಡೋಲ್ಲ ಬಿಸಿಲಾಗ ಸ್ವಲ್ಪ ಥ್ಯಾಂಕ್ ಯು ಅವಶ್ಯಕತೆ ಸಲುವಾಗಿ ಕೆಲಸ ಮಾಡಬೇಕಾಗಿರ್ತೈತಿ. ವಿಧಾನಸೌಧದ ಮುಂದೆ ಎಷ್ಟು ಜನ ಅದಾರ. ಟ್ರಾಫಿಕ್ ಪೊಲೀಸ್ ಇಂಥ ಬಿಸಿಲಿದ್ರು ಕೆಲಸ ಮಾಡಬೇಕು, ಅವ್ರು ಆಪ್ಷನ್ನೇ ಇಲ್ಲ. ಬಿಸಿಲಾಗ ಸತ್ತಾರಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಅಂತಂದ್ರೆ ನಿಮಗೂ ಗೊತ್ತೈತಿ ಇವಾಗ ಎಷ್ಟು ಬಿಸಿಲು ಇರ್ತೈತೆ ಅಂತ ಹೇಳಿ. ಸೊ ಅದಕ್ಕೆ ನಾನು ಇಲ್ಲಿ ಎಷ್ಟೋ ಜನ ನೋಡಿದೆ, ಆಟೋ ಓಡಿಸೋರಾಗಲಿ ಕೆಲಸ ಮಾಡೋರಾಗಲಿ ಇಂಥ ಬಿಸಿಲಾಗ ಅವಶ್ಯಕತೆ ಸಲುವಾಗಿ ಕೆಲಸ ಮಾಡಬೇಕಾಗಿರ್ತೈತಿ. ಅದಕ್ಕೆ ನಾನು ಸುಮ್ಮಂಗ ಮಜ್ಜಿಗೆ ಕುಡಿಬೇಕಂತೇಳಿ ಒಂದು ಶಾಪ್ದಾಗ ಮಜ್ಜಿಗೆ ಕುಡಿಯತ್ತಿದ್ದೆ. ಸೊ ಆ ಟೈಮ್ ಒಳಗೆ ನನಗೆ ಏನು ಅನ್ನಿಸ್ತಪ್ಪ ಅಂತಂದ್ರೆ, ನನಗೆ ಎಷ್ಟು ಆಗ್ತೈತೆ ಜನಕ್ಕೆ ಮಜ್ಜಿಗೆ ಕೊಡೋನು ಬಿಸಿಲಾಗ ಸೊ ಕುಡಿಲಿ ಖುಷಿ ಆಗ್ತಾರೆ ಅಂತ ಅಂದ್ಕೊಂಡು ಸೊ ಮಜ್ಜಿಗೆ ತೊಗೊಂಡಿನಿ. ಸೊ ಆರ್ಡ್ರ್ ಮಾಡಿದ್ದೆ, ಒಂದು 10 ಮಜ್ಜಿಗೆ ಆರ್ಡ್ರ್ ಮಾಡೀನಿ ಈಗ. ಸೊ ಮೊದಲು ಒಂದು 10 ಕೊಡೋಣ. ಸೊ ನನ್ನ ಕೈಲೇ ಕೊಡೋಕ್ಕಾದ್ರೆ ಇನ್ನೊಂದು ಸ್ವಲ್ಪ ಜನಕ್ಕೆ ಕೊಡೋಣಂತ ನೋಡೋಣ ಅಂತ. ಫಸ್ಟ್ ಬರ್ರಿ, ನಂಗೆ ಯಾರ್ಯಾರು ಸಿಗ್ತಾರೋ ಅವ್ರಿಗೆ ಮಜ್ಜಿಗೆ ಕೊಡ್ತೀನಿ. ಇಲ್ಲಿಷ್ಟು ಬಿಸಿಲು ಐತಿ ಅಂದ್ರು ಇಲ್ಲಿ ನೋಡ್ರಿ, ವಿಧಾನಸೌಧದ ಮುಂದೆ ಎಷ್ಟು ಜನ ಅದಾರ. ಇಂಥ ಬಿಸಿಲಾಗ ಏನು ನೋಡಕ್ಕೆ ಬರ್ತಾರೆ ನಂಗೆ ಗೊತ್ತಿಲ್ಲ. ಇದನ್ನು ಸುಟ್ಟು ಸಾಯ್ತಾರ, ಬಟ್ ಸ್ಟಿಲ್ ಬರೋದು ಬಿಡಂಗಿಲ್ಲ. ಸಿಕ್ಕಾಬಡಿ ಬಿಸಿಲು ಐತಿ. ಆಲ್ಮೋಸ್ಟ್ ಬೆಂಗಳೂರೊಳಗೂ ಯಾವ ಲೆವೆಲಿಗೆ ಬಿಸಿಲು ಐತಪ್ಪ ಅಂತಂದ್ರೆ, ಲೈಕ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇರ್ತೈತಲ್ಲ ಬಿಸಿಲು, ಬಾಗಲಕೋಟೆ, ಬೀದರ್, ರಾಯಚೂರು ಕಡೆ ಎಷ್ಟು ಬಿಸಿಲು ಇರ್ತೈತಲ್ಲ, ಇಲ್ಲಿ ಆಲ್ಮೋಸ್ಟ್ ಅಷ್ಟೇ ಬಿಸಿಲು ಐತಿ. ಅಂದ್ರೂ ಜನ ಅಡ್ಡಾಡೋದು ಬಿಡಂಗಿಲ್ಲ. ಲೈಕ್ ಫೈನ್ ಅಡ್ಡಾಡೋದು, ಕೆಲ್ಸಕ್ಕಾಗಿ ಹೊರಗೆ ಅಡ್ಡಾಡೋದು ಒಂದು ಅನಿವಾರ್ಯ ಇರ್ತೈತಿ. ಆದ್ರೆ ಖಾಲಿ ತಿರ್ಗಾಡ್ಕೊತ ಮಜಾ ಮಾಡೋದು ಬಿಸಿಲಾಗ್ನೂ ಬಿಡಾಕಿಲ್ಲ ಜನ ಅಡ್ಡಾಡ್ತಾರಂದ್ರೆ ಗ್ರೇಟ್. ಹೆವಿ ಬಿಸಿಲು ಐತಿ, ನಂಗರ ಬಿಸಿಲಾಗ ಅಡ್ಡಾಡಕ್ಕೆ ಆಗತ್ತಿಲ್ಲ. ಟ್ರಾಫಿಕ್ ಪೊಲೀಸ್ ಇಂಥ ಬಿಸಿಲಿದ್ರು ಕೆಲಸ ಮಾಡಬೇಕು, ಅವ್ರು ಆಪ್ಷನ್ನೇ ಇಲ್ಲ. ನಾನು ವಿಡಿಯೋ ಮಾಡೋಕ್ಕೂ ಆಗತ್ತಿಲ್ಲ, ಯಾಕಂದ್ರೆ ನನ್ನ ಮೊಬೈಲ್ಗೆ ವಾರ್ನಿಂಗ್ ಬರತೈತಿ, ಯುವರ್ ಮೊಬೈಲ್ ಈಸ್ ಟೂ ಹಾಟ್, ಸೊ ಕೂಲ್ ಡೌನ್ ದಿ ಟೆಂಪರೇಚರ್ ಆಫ್ ಯುವರ್ ಮೊಬೈಲ್ ಟು ಯೂಸ್ ಅಂತೇಳಿ. ಮೊಬೈಲ್ ಯೂಸ್ ಮಾಡೋಕ್ಕಾಗತ್ತಿಲ್ಲ, ಅಷ್ಟು ವಿಷಯ ಐತಿ. ಯಪ್ಪ ಬಿಸಿಲು ಮಾತ್ರ ಕ್ರೇಜಿ. ಅಂದ್ರೂ ಬೆಂಗಳೂರು ಎದಕ್ಕೂ ನಿಲ್ಲಂಗಿಲ್ಲ, ಎಷ್ಟು ಜನ ನೋಡ್ರಿ ಅಡ್ಡಾಡತ್ತಿರ್ತಾರೆ ಕಂಟಿನ್ಯೂಸ್ ಆಗಿ. ರೀಸೆಂಟಾಗಿ ನ್ಯೂಸ್ದಾಗ ನೋಡಿದೆ ನಾನು, ಒಂದಿಬ್ರು ಯಾರೋ ಬಿಸಿಲಾಗ ಸತ್ತಾರಂತ, ತಲೆ ತಿರುಗಿ ಬಿದ್ದು. ಅಣ್ಣ ಮಜ್ಜಿಗೆ ಕುಡಿತೀರಾ? ಮಜ್ಜಿಗೆ ಕುಡಿತೀರಾ? ಕುಡಿ. ಥ್ಯಾಂಕ್ ಯು. ಇಂಥ ಬಿಸಿಲಾಗ ಫೋಟೋ ತೆಗಿತಾರ. ಎಲ್ಲರ ಕೈಯಾಗ ಐಫೋನ್ ಬಂದಾವು, ಯಾರು ಫೋಟೋ ತೆಗಿಸ್ಕೊತಾರ? ಯಾರು ಫೋಟೋ ತೆಗಿಸೋಂಗಿಲ್ಲ. ಬಟ್ ಅಂದ್ರೂ ಇನ್ನೂ ಇಂಥವ್ರು ಅದಾರ, ನಂಗೆ ಗೊತ್ತಿಲ್ಲ ಯಾರು ಫೋಟೋ ತೆಗಿಸ್ಕೊತಾರ ಅಂತೇಳಿ. ಬಹುಶಃ ಹಳ್ಳಿ ಹತ್ರ ಬಂದವರೆಲ್ಲ ತೆಗಿಸ್ಕೊತಿರ್ಬೋದೇನೋ. ಒಂದಿಷ್ಟು ಜನ ಇವ ಎದಕ್ ಕೊಡತ್ತಾನ, ಏನಾರ ಸ್ಕ್ಯಾಮ್ ಇರ್ಬೋದು ನೋಡಿ ಕೊಡತ್ತಾರ. ಹಂಚಿ ಕುಡಿಯತ್ತಿಲ್ಲ, ಇಟ್ಸ್ ಓಕೆ. ಇಲ್ಲಿ ಇಷ್ಟಕ್ಕೊಂದು ಜನ ಆಟೋದವ್ರು ಅದಾರ, ಇವ್ರಿಗೆ ಕೊಡೋಣ ಬರ್ರಿ ಮಜ್ಜಿಗೆ. ಸರ್ ಮಜ್ಜಿಗೆ ಕುಡಿತೀರಾ? ಮಜ್ಜಿಗೆ ಸರಿ. ಬೆಂಗಳೂರೊಳಗೆ ಜನ ಸೊ ಇರ್ರೆಸ್ಪೆಕ್ಟಿವ್ ಆಫ್ ಟೈಮ್, ಬೆಳಿಗ್ಗೆ ಇರಲಿ, ಮಧ್ಯಾಹ್ನ ಇರಲಿ, ಸಂಜೆ ಇರಲಿ, ಫುಲ್ ರಶ್ ಇರ್ತೈತಿ. ನಮ್ಮ ಸೈಡ್ ಆದ್ರೆ ಹೆಂಗ ಇರ್ತೈತಪ್ಪ ಅಂತಂದ್ರ, ಮಧ್ಯಾಹ್ನ ಒಳಗೆ ಎಲ್ಲರೂ ಮನ್ಯಾಗ ಮುಕ್ಕೊಂಡ್ಬಿಟ್ಟಿರ್ತಾರ, ಇಲ್ಲ ಎಲ್ಲರೂ ಆಫೀಸ್ ಆಗಿದ್ರು ಆಫೀಸ್ ಒಳಗೆ ಇರ್ತಾರ, ಹೊರಗೆ ಯಾರು ಅಡ್ಡಾಡಂಗಿಲ್ಲ ರೋಡ್ ಒಳಗೆ ಅಷ್ಟೇ. ಥ್ಯಾಂಕ್ ಯು. ಎರಡೇ ಮಜ್ಜಿಗೆ ಉಳ್ದವು. ನಾನಿಲ್ಲಿ ಮಜ್ಜಿಗೆ ಕೊಟ್ಟೆ ಏನಕ್ಕರೆ, ಆದ್ರೆ ಎಲ್ಲರಿಗೂ ಕೊಟ್ಟಿದ್ದು ವಿಡಿಯೋ ಮಾಡಕ್ ಆಗ್ಲಿಲ್ಲ ನಂಗೆ. ಯಾಕಪ್ಪ ಅಂತಂದ್ರ ಒಂದಿಷ್ಟು ಜನ ಕಂಫರ್ಟೇಬಲ್ ಇರಂಗಿಲ್ಲ, ಮತ್ತ ನಾನು ಮಜ್ಜಿಗೆ ಕೊಡಾಕತ್ತಿದ್ದ ಲಾಗ್ ಸಂಬಂಧ ಅಂತ ಅನಿಸ್ಬಿಡ್ತೈತಿ. ಸೊ ಮಜ್ಜಿಗೆ ಕೊಡ್ಬೇಕು ಅನ್ಸಿತ್ತು, ಕೊಡಾತೀನಿ. ಸೊ ಅದನ್ನ ಸುಮ್ಮನೆ ಲಾಗ್ ಮಾಡತ್ತೀನಿ ಕರೆ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲಾನು ಲಾಗ್ ಮಾಡ್ಲಿಲ್ಲ.
ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡ್ರಿ. ಇನ್ನು ಚಲೋ ಚಲೋ ಕಂಟೆಂಟ್ ಬರ್ತಾವು. ಐ ಹೋಪ್ ನೀವು ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ನಾನು. ಸೊ ಹಿಂಗ ನೆಕ್ಸ್ಟ್ ಟೈಮು ಇನ್ನೊಂದು ಚಲೋ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೋತಾ ಇರ್ರಿ. ಟೇಕ್ ಕೇರ್, ಬಾಯ್.